ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಎಪಿಸೋಡು ಬಹಳ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದರೆ ನೋಡಿ, ನಮ್ಮ ದೇಶ, ನಮ್ಮ ಸರ್ಕಾರ, ನಮ್ಮ ರಾಜಕಾರಣಿಗಳು, ನಮ್ಮ ಫಸ್ಟ್ ಪಿಲ್ಲರ್, ನಮ್ಮ ಸೆಕೆಂಡ್ ಪಿಲ್ಲರ್, ನಮ್ಮ ಥರ್ಡ್ ಪಿಲ್ಲರ್, ನಮ್ಮ ಫೋರ್ತ್ ಪಿಲ್ಲರ್, ನಾವು ಪ್ರಜೆಗಳು, ನಾವೆಲ್ಲ ಒಂದು ಸೂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದೀವಿ. ಆ ಸೂತ್ರ ಏನು ಅಂತಂದರೆ ನಮ್ಮ ಸಂವಿಧಾನ, ಅವರ್ ಕಾನ್ಸ್ಟಿಟ್ಯೂಷನ್. ನಾವೆಲ್ಲ ಕಾನ್ಸ್ಟಿಟ್ಯೂಷನ್ಗೆ ಒಪ್ಕೊಂಡಿರ್ತಕ್ಕಂಥ ಇದನ್ನು ಅದರ ತತ್ವಗಳಿಗೆ ಅನುಸಾರವಾಗಿ ಅದರ ನಿಯಮಗಳಿಗೆ ಬದ್ಧರಾಗಿ ನಡ್ಕೋಬೇಕು. ಹಾಗಿದ್ದಾಗ ಮಾತ್ರ ನಾವು ಸ್ಟ್ರಾಂಗ್ ದೇಶ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಂದುವರಿಸ್ತೀವಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟರು ಅಂತಾರೆ. ಇದು ಸತ್ಯ, ಇದು ಓಕೆ, ಇದನ್ನು ಒಪ್ಕೋಬೋದು, ಇದನ್ನು ಒಪ್ಕೊಂಡಿದ್ದೀವಿ, ಓಕೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅನ್ನಬೇಕಾದ್ರೆ ಅದರ ಡೀಪಾಗಿ ಅನಾಲಿಸಿಸ್ ಮಾಡೋದು ಸಹ ಅಷ್ಟೇ ಪ್ರಾಮುಖ್ಯತೆ ಪಡೆಯುತ್ತೆ. ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ರಚನೆ ಆಗೋಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ, ಆದರೆ ಹೆಡ್ ಆಗಿರ್ತಾರೆ. ಆದರೆ ಸಂವಿಧಾನವನ್ನು ರಚನೆ ಮಾಡಿದಂಥವರು KM ಮುನ್ಷಿ ಅಂತ. ಈ KM ಮುನ್ಷಿ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಮಹಾಭಾರತದ ಕಥೆಯನ್ನು ಹೇಳ್ತಾರೆ. ಭಗವದ್ಗೀತೆ ಅರ್ಥ ಆಗಬೇಕು ಅಂತಂದರೆ ಅದನ್ನು ಬರೆದವರು KM ಮುನ್ಷಿ ಅಂತ ಅಂದ್ಬಿಟ್ಟು, ಅವರು ಸಹ ಸಂವಿಧಾನವನ್ನು ಬರೆದಂಥ ಅತಿ ಪ್ರಮುಖವಾದ ವ್ಯಕ್ತಿಯೊಬ್ಬರು. ಮತ್ತು ನಮ್ಮ ಉಡುಪಿನವರೊಬ್ಬರು ಇರ್ತಾರೆ, ಆರ್ ರಾವ್ ಅಂತಲೇ ಏನೋ ಅವ್ರ ಹೆಸರು. ಅವರು ಪ್ರಮುಖವಾದ ವಿಜ್ಞಾನಿ, ಅವರು ಸಹ ಸಂವಿಧಾನದ ರಚನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಈ ಥರ ಅನೇಕ ಜನ ಸೇರ್ಕೊಂಡು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಕೆಲವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸಂವಿಧಾನ ಏನಿದೆ ಅದನ್ನು ಓದ್ಬಿಟ್ಟು ಅದರ ಒಳ್ಳೆಯ ಅಂಶಗಳನ್ನ ಸೇರಿಸ್ಕೋತಾರೆ. ಮತ್ತು ನಮ್ಮ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಬದಲಾವಣೆಗಳನ್ನು ಮಾಡ್ತಾ ಸಂವಿಧಾನದ ಕರಡನ್ನು ರಚಿಸ್ತಾರೆ, ಅಂದರೆ ರಫ್ ಕಾಪಿಯನ್ನು ರಚಿಸ್ತಾರೆ. ಅದನ್ನು ಫೈನಲೈಸ್ ಮಾಡಿ ಅಂಬೇಡ್ಕರ್ ಅವ್ರಿಗೆ ಕೊಡ್ತಾರೆ. ಅಂಬೇಡ್ಕರ್ ಅವರು ತಮ್ಮ ಸಿಗ್ನೇಚರ್ ಹಾಕಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂದಿನ ಅಧ್ಯಕ್ಷರಾಗಿರ್ತಾರೆ. ಮತ್ತು ಅಂದಿನ ಮಂತ್ರಿಮಂಡಲ ಕೊಡ್ತಾರೆ, ಮಂತ್ರಿಮಂಡಲ ಒಪ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ದೇಶ 1947 ಸ್ವತಂತ್ರ ಆಯಿತು ಅಂತಂದರೂ ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ರಿಪಬ್ಲಿಕ್ ಆಗಿದ್ದು 1951ನೇ ಇಸ್ವಿನಲ್ಲಿ. ಆವಾಗ ಫಸ್ಟ್ ಎಲೆಕ್ಷನ್ ನಡೆಯುತ್ತೆ. ನೋಡಿ, ಇಲ್ಲಿಂದನೇ ದುರಂತ ಶುರುವಾಗೋದು. ಏನಾಗುತ್ತೆ, ಅಂಬೇಡ್ಕರ್ ಅವ್ರು ಹೇಳ್ತಾರೆ ದೇಶನ ವಿಭಜನೆ ಮಾಡಿದ ತಪ್ಪು, ಅದರಲ್ಲೂ ವಿಭಜನೆ ಮಾಡ್ತಾ ಏನೋ ಅನುಸರಿಸಿದ್ರು, ಮುಸಲ್ಮಾನರಿಗೆ ಬೇರೆ ರಾಜ್ಯ ಬಿಟ್ಕೊಟ್ಬಿಟ್ರು, ಪಾಕಿಸ್ತಾನ ಅಂತ ಆಯಿತು. ಆದರೆ ಹಿಂದೂಗಳಿಗೋಸ್ಕರ ಉಳ್ಕೊಂಡಿದ್ದಂಥ ಪ್ರದೇಶನ ಹಿಂದೂಸ್ತಾನ ಅಂತ ಕರೆಯೋದ್ರಲ್ಲಿ ಮೊಟ್ಟ ಮೊದಲನೇ ಅಡ್ಡಗಾಲ ಹಾಕಿದವರು ನಮ್ಮ ಜವಾಹರ್ಲಾಲ್ ನೆಹರು. ಆವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬೋಣ, ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಇಲ್ಲಿ ಕರೆಸ್ಕೊಳ್ಳೋಣ ಅಂತ ಹೇಳ್ತಾರೆ. ಇದಕ್ಕೂ ಸಹ ನೆಹರೂರವರು ಪ್ರಧಾನಮಂತ್ರಿ ಆಗಿರ್ತಾರೆ, ಅವ್ರ ಮಾತು ನಡೀತಿರುತ್ತೆ ಮಂತ್ರಿಮಂಡಲದಲ್ಲಿ. ಅವ್ರು ಹೇಳಿದ್ದೆ ಇದು. ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ಸೋಷಿಯಲ್ ಮತ್ತು ಸೆಕ್ಯುಲರ್ ಅನ್ನೋ ವರ್ಡ್ಗಳನ್ನ ನಮ್ಮ ಎದುರು ಸೇರಿಸ್ಕೋತಾರೆ, ಇರಕ್ಕೆ ಬಿಡ್ತಾರೆ. ಆದರೆ ಇದನ್ನು ಜಾರಿಗೆ ತಂದಿದ್ದು, ಇದನ್ನು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲಲ್ಲಿ ಸೇರಿಸಿದ್ದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರ ಮಗಳು. 1975ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಹೇರ್ತಾರೆ. ಎಮರ್ಜೆನ್ಸಿ ಹೇರಿ ನಮ್ಮ ಇಡೀ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ, ನಮ್ಮ ದೇಶ 2ನೇ ಬಾರಿ ಸ್ವತಂತ್ರ ಆಗುತ್ತೆ ಅಂತ ಹೇಳ್ತಾರೆ. 1976ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆಗುತ್ತೆ, ಇಂದಿರಾ ಗಾಂಧಿ ಸೋಲ್ತಾರೆ, ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಮೊರಾರ್ಜಿ ದೇಸಾಯಿ ಅವರಿಗೆ ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಂದರೆ, ಇಡೀ ದೇಶನ ಜವಾಹರ್ಲಾಲ್ ನೆಹರು ಸ್ವಂತ ಆಸ್ತಿ ಥರ ಯೂಸ್ ಮಾಡಿಬಿಡ್ತಾರೆ. ಹಿತ್ಲು ಕಡೆ ಮುಂದ್ಗಡೆ ಭಾಗ, ಮುಂದ್ಗಡೆ ಸ್ವಲ್ಪ ತೋಟ ಇರುತ್ತೆ, ಹಿತ್ಲು ಕಡೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಅಲ್ಲೇನು ಅಂದರೆ ರಾಜ್ಘಾಟ್ ಅಂತ ಅಂದ್ಬಿಟ್ಟು ಮಹಾತ್ಮ ಗಾಂಧಿಗೆ ಒಂದು ಸಮಾಧಿ ಮಾಡಿದ್ದಾರೆ, ಅದ್ರ ಪಕ್ಕದಲ್ಲಿ ಶಕ್ತಿ ಸ್ಥಳ ಅಂತ ಅಂದ್ಬಿಟ್ಟು ಇಂದಿರಾ ಗಾಂಧಿಗೆ ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಮಾಡಿದ್ದಾರೆ. ಯಾರೇ ಬೇರೆ ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷರು ಬಂದರೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ನಡೆಯುವಂಥ ಪದ್ಧತಿ ಆಗ್ಬಿಟ್ಟಿದೆ. ಯಾರೇ ಬೇರೆ ದೇಶದವರು ಬಂದರೂ ಪ್ರಮುಖವಾದ ವ್ಯಕ್ತಿಯಾಗಿದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಶ್ರದ್ಧಾಂಜಲಿ ಅರ್ಪಿಸೋದು, ಆನಂತರ ವ್ಯವಹಾರಗಳನ್ನ ಶುರು ಮಾಡ್ತಿರ್ತಾರೆ. ಇದು ಇವಾಗಲೂ ಸಹ ನಡೀತಾ ಇದೆ. ನರೇಂದ್ರ ಮೋದಿಯವರ ಕಾಲದಲ್ಲೂ ಸಹ ಇದು ನಡೆಯುತ್ತೆ. ಇದು ತಪ್ಪು. ಏನು ಅಂತಂದರೆ, ಮೊರಾರ್ಜಿ ದೇಸಾಯಿ ಅವರು ನಮ್ಮ ಪ್ರಧಾನಮಂತ್ರಿಯಾಗಿದ್ದರು, ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದರು. ನರಸಿಂಹರಾವ್ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ,
ನೋಡಿ ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಲ್ಲಿ. ಮತ್ತು ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ಸಿನ ಹುರಿಯಾಳು. ಅವ್ರೇನು ಮಾಡ್ತಾರೆ, ಕಾಂಗ್ರೆಸ್ಸಿನ ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ಸಹಿಸಲಾರದೆ ಹೊರಗಡೆ ಬಂದು ಜನತಾ ಪಕ್ಷವನ್ನು ಕಟ್ಟಿ ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರು ಸತ್ತಾಗ ಅವ್ರ ಸಮಾಧಿಗೂ ಸ್ಥಾನ ಕೊಡೋದಿಲ್ಲ. ಅಹಮದಾಬಾದಲ್ಲಿ ನೋಡಿ ಏನಾಗಿದೆ, ಮಹಾತ್ಮ ಗಾಂಧಿಯವ್ರದ್ದು ಇದಿದೆ, ಪಾರ್ಕ್ ಇದೆ. ಅದಕ್ಕೆ ಏನೋ ಪಾರ್ಕ್ ಹೆಸರೇನಿದೆ. ಆ ಪಾರ್ಕಿಂದ ಮುಂದಕ್ಕೆ ಹೋದರೆ ಪಾರ್ಕ್ ಎಂಡ್ ಆಗುತ್ತೆ. ಆ ಎಂಡಾಗ ಬಲಗಡೆ ಭಾಗದಲ್ಲಿ ಒಂದು ಹಿತ್ತಲ ಥರ ಜಾಗ ಇದೆ. ಆ ಹಿತ್ತಲ ಥರ ಜಾಗದಲ್ಲಿ ಮೊರಾರ್ಜಿ ದೇಸಾಯಿ ಸಮಾಧಿ ಇದೆ. ಅತ್ಯಂತ ದುರದೃಷ್ಟಕರ ಏನು ಅಂದರೆ, ನಮ್ಮ ಇಡೀ ಹಿಂದೂಸ್ಥಾನವನ್ನು ತಮ್ಮ ಪ್ರೈವೇಟ್ ಪ್ರಾಪರ್ಟಿ ಥರ ನೋಡ್ಕೊಂಡ್ಬಿಟ್ಟಿದ್ದಾರೆ. ಇದು ಬಹಳ ಶೋಚನೀಯವಾದ ವಿಷಯ. ಮುಸಲ್ಮಾನರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ನ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ನೋಡ್ಕೊಂಡಿದ್ದಾರೆ. ನಮಗೆ ಯಾರಿಗೂ ಏನೂ ಅನ್ಸೋದೇ ಇಲ್ಲ. ಯಾಕೆ ಅಂದರೆ ಹಮಾರ ಕುತ್ತ ಹಮಾರ ಗಲಿ ಮೇ ಶೇರ್ ಹೈ ಅಂತ ಒಂದು ಗಾದೆ ಇದೆ. ಅದೇ ಥರ ಏನು ಮಾಡ್ತೀವಿ, ನಾವು ಯಾರು ಹಿಂದೂಗಳು ಪರ್ಯಟನೆ ಮಾಡೋದಿಲ್ಲ. ದೇಶ ಓದಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಗಾದೆನೇ ಇದೆ. ನಾವು ಏನು ಮಾಡ್ತೀವಿ, ಇಲ್ಲೇ ಏನೋ ಒಂದು ಬದುಕು ಕಟ್ಕೊತೀವಿ, ಸಾಯೋವರೆಗೂ ದುಡಿತೀವಿ, ಮೊಮ್ಮಕ್ಕಳಿಗೊಂದು ಆಸ್ತಿ ಮಾಡ್ತೀವಿ, ಬಿಟ್ಟು ಹೋಗ್ತೀವಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಹಾಗಾಗಿ ನಮ್ಮ ದೇಶವನ್ನು ಆಳಿರೋರು, ನಮ್ಮ ದೇಶದ ಕುತಂತ್ರಿಗಳು ಆಳಿರೋರು. ಮತ್ತು ಇವ್ರು ಕುತಂತ್ರದ ಆಟಗಳನ್ನ ಆಡ್ತಾ ಹಿಸ್ಟ್ರಿಗಳನ್ನೇ ಡಿಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಿಸ್ಟ್ರಿಗಳನ್ನ ಡಿಸ್ಟಾರ್ಟ್ ಮಾಡ್ತಾ ಎಷ್ಟರ ಮಟ್ಟಿಗೆ ಏನಾಗಿದೆ ಅಂದರೆ, ಕಾಂಗ್ರೆಸ್ ಹೇಳಿದ್ದೇ ಸತ್ಯ, ಮಿಕ್ಕಿದ್ದೇ ಅಲ್ಲ ಸುಳ್ಳು ಅನ್ನೋ ಭಾವನೆ ಆಳವಾಗಿ ಬೇರೂರ್ತಕ್ಕಂಥ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದು ತಪ್ಪು ಅಂತ ತೀರ್ಮಾನ ಮಾಡಬೇಕು ಅಂದರೆ ಅಹಮದಾಬಾದಲ್ಲಿ ಸಾಬರಮತಿ ಆಶ್ರಮ ಇದೆ ನೋಡಿ. ಇವಾಗ ನಮ್ಗೆ ಬಂದು ಸಾಬರಮತಿ ಆಶ್ರಮಕ್ಕೆ ಹೋಗಬೇಕು. ಸಾಬರಮತಿ ಆಶ್ರಮಕ್ಕೆ ಹೋಗಿ ಅದರ ಪಕ್ಕದಲ್ಲಿ ಮೊರಾರ್ಜಿ ದೇಸಾಯಿ ಅವ್ರ ಸಮಾಧಿ ಇದೆ. ಆ ಮೊರಾರ್ಜಿ ದೇಸಾಯಿ ಅವ್ರ ಸಮಾಧಿ ನೋಡ್ಕೊಂಡು ಬಂದಮೇಲೆ ಹೌದು, ಇಡೀ ಹಿಂದೂಸ್ತಾನ ಜವಾಹರ್ಲಾಲ್ ನೆಹರು ಅವರ ಹಿತ್ತಲು ಅಂತ. ಜವಾಹರ್ಲಾಲ್ ನೆಹರು ಬೇಸಿಕ್ಕಾಗಿ ಮುಸಲ್ಮಾನ ಅಂತೆ. ನೋಡಿ, ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಬಿಟ್ರು. ನಮ್ಗೆ ಯಾರಿಗೂ ಗೊತ್ತಾಗಲೇ ಇಲ್ಲ. ಯಾಕೆಂದರೆ ನಾವು ಯಾರು ಕಾಶ್ಮೀರ ನೋಡಿರಲಿಲ್ಲ, ಕರ್ನಾಟಕ ಬಿಟ್ಟು ಆಚೆ ಹೋಗಿರಲಿಲ್ಲ. ಏನಾಯ್ತು, ಹೇಳಿದ್ದೆಲ್ಲ ಸತ್ಯ ಅನ್ಕೊಂಡು ಹೋದ್ವಿ. ನನಗೂ ಸಹ ಇದೇ ಅನುಭವದಲ್ಲಿತ್ತು. ಆದರೆ ನಾನು ಪ್ರಯಾಗ್ರಾಜ್ಗೆ ಹೋದೆ, ಅಲಹಾಬಾದ್ಗೆ ಹೋದೆ. ಅಲಹಾಬಾದ್ಗೆ ಹೋಗ್ತಾ ಏನಾಗುತ್ತೆ, ಅಲಹಾಬಾದ್ ರೈಲ್ವೆ ಸ್ಟೇಷನಿಂದ ಕುಂಭಕೋಣಂಗೆ ಹೋಗಿ ಇದಕ್ಕೆ ಹೋಗ್ತೀವಿ. ಏನು ಅಂತಂದರೆ ಮಹಾಕುಂಭ ನಡೆಯುತ್ತೆ. ಆ ಜಾಗಕ್ಕೆ ಹೋದಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ದಾರಿನಲ್ಲಿ 2 ಅಥವಾ 3 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಎಡಗಡೆಗೆ ಒಂದು ದಾರಿ ಹೋಗುತ್ತೆ. ಆ ಎಡಗಡೆ ದಾರಿನಲ್ಲಿ ಹೋದರೆ ನೋಡಿ, ಅಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ಆನಂದ ಭವನ ಸಿಗುತ್ತೆ. ನಮ್ಮ ಮೈಸೂರು ಅರಮನೆ ನೋಡಿರೋರಿಗೆ ಇದೇನಿದು, ಇದು ಅರಮನೆ ಥರ ಇದೆಯಲ್ಲ, ಇಷ್ಟು ದೊಡ್ಡ ಅರಮನೆ ಅಲ್ಲ, ಬಟ್ ಅರಮನೆ. ನೆಹರು ಶ್ರೀಮಂತ ಮುಸಲ್ಮಾನ. ಆತನಿಗೆ ಏನಾಗುತ್ತೆ, ಮಾಸ್ ಲೀಡರ್ ಆಗಿರ್ತಾರೆ. ಆತ ಕಾಸ್ಟ್ ಲೀಡರ್. ಮಾಸ್ ಲೀಡರ್ ಮಹಾತ್ಮ ಗಾಂಧಿ. ಮಾಸ್ ಲೀಡರ್, ಕಾಸ್ಟ್ ಲೀಡರ್, ಕಳ್ಳ ಮಳ್ಳ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಇಡೀ ದೇಶವನ್ನೇ ಗಬ್ಬೆಬ್ಬಿಸ್ಬಿಡ್ತಾರೆ. ಇನ್ನು ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಇದನ್ನು ಕರೀಲಿಲ್ಲ ರೀ. ಇದೇನಾಯಿತು, ಗೋಮುಖ ವ್ಯಾಘ್ರ ಹಸುನ ತಿನ್ನಬೇಕು ಅಂತ ಹುಲಿ ಏನು ಮಾಡುತ್ತೆ, ಹಸುಗಳು ಮಂದೆಗೆ ನುಗ್ಗುತ್ತಂತೆ. ಹಸುಗಳು ಮಂದೆಗೆ ನುಗ್ಗಿದಾಗ ಹಸು ಮುಖ ಹಾಕ್ಕೊಂಡು ನುಗ್ಗುತ್ತಂತೆ. ಒಳಗಿರೋದು ಹುಲಿ, ಮುಖ ಮಾತ್ರ ಹಸು. ಅದೇನು ಮಾಡುತ್ತೆ, ಬಂದ್ಬಿಟ್ಟು ದಿನ ಒಂದೊಂದು ಹಸುನ ತಿಂದು ಹಾಕತ್ತಂತೆ. ಹೀಗೆ ನೆಹರು ಏನು ಮಾಡಿದ್ರು, ನಮ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಇದು ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡಿ ನಮ್ಮ ದೇಶದ ಚರಿತ್ರೆಯನ್ನು ಅತ್ಯಂತ ಡಿಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಪ್ರಥಮ ವ್ಯಕ್ತಿ ನಾವು ನೋಡಿ, ಹುಯನತ್ ಸಾಂಗ್ ಬಂದಂತೆ ಅವನೇನು ಹಂಪೆ ಬಗ್ಗೆ ಅವನು ಯಾರು ರೀ ಬೋಳಿ ಮಗ ಬರೆಯೋದಕ್ಕೆ? ನಮ್ಮ ಚರಿತ್ರೆ ನಮ್ಮ ಮಕ್ಕಳಿಗೆ ನಾವು ನಾಮಕರಣ ಮಾಡಬೇಕು, ಆವಾಗ ನ್ಯಾಯ ಸಿಗುತ್ತೆ. ನಮ್ಮ ಮಕ್ಕಳಿಗೆ ಯಾರೋ ಬೇರೆ ದೇಶದಿಂದ ಬಂದು ನಾಮಕರಣ ಮಾಡಿದ್ರು ಅಂತಂದರೆ ಇದು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕಾಗತ್ತೆ. ಅಂಥ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗ್ತಾಯಿದೆ. ಯಾಕೆ ಅಂತಂದರೆ ಅತ್ಯಂತ ದೇಶಭಕ್ತ ಪ್ರಧಾನಮಂತ್ರಿ ಬಂದಿದ್ದಾರೆ. ಅವರೇ ನಮ್ಮ ನರೇಂದ್ರ ಮೋದಿಯವರು. ಈ ಥರ ಅನೇಕ ಬದಲಾವಣೆಗಳು ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ನೋಡಿ ಏನಾಗುತ್ತೆ, ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ನವರು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸ್ಕೋತಾರೆ. ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸ್ಕೋತಾರೆ ಅಂತಂದರೆ, ಅಂಬೇಡ್ಕರ್ ಹೇಳಿದ್ದು ಒಂದೇ ಒಂದು ಇದು ಸಜೆಷನ್ನು ಏನು ಅಂದರೆ, ದೇಶನ ಡಿವೈಡ್ ಮಾಡಿದ್ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನನ ಡಿವೈಡ್ ಮಾಡಿ ಕೊಟ್ಟ ಮೇಲೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬೋಣ, ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಹಿಂದೂಸ್ತಾನಕ್ಕೆ ಇದು ಒಂದೇ. ಇದರಿಂದ ನೆಹರು ಏನಾಗುತ್ತೆ, ಎಷ್ಟು ದ್ವೇಷ ಇತ್ತು ಅನ್ನೋದಕ್ಕೆ ಹೇಳ್ತೀನಿ. ಅವರು ನೆಕ್ಸ್ಟ್ ಬಾಂಬೆ ಇಲ್ಲಿ
ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತ್ಕೋತಾರೆ, ಲೋಕಸಭಾ ಎಲೆಕ್ಷನ್ ನಿಂತ್ಕೋತಾರೆ. ಅವ್ರದ್ದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಲರ್ಕ್ನ ಕಾಂಗ್ರೆಸ್ ಬೆಂಬಲಿಸುತ್ತೆ, ಜವಾಹರ್ಲಾಲ್ ನೆಹರು ಬೆಂಬಲಿಸ್ತಾರೆ. ಅಂಬೇಡ್ಕರ್ನ ಸೋಲಿಸ್ತಾರೆ, ಕ್ಲರ್ಕ್ನ ಗೆಲ್ಲಿಸ್ತಾರೆ. ಹೀಗೆ ಅಂಬೇಡ್ಕರ್ಗೆ ಮೊದಲನೇದಾಗಿ ಅವಮಾನ ಆಗೋದು ಮತ್ತು ಹಲ್ಕಿತ್ತು ಹಾವಾಗೋದು, ಹಾವಮಾನ ಮಾಡೋದು ಇದೇ ಜವಾಹರ್ಲಾಲ್ ನೆಹರು. ಏನು ಅಂತಂದರೆ 1947ರಿಂದ ಹಿಡಿದು ಸಾಯೋವರೆಗೂ ಪ್ರಧಾನಮಂತ್ರಿ ಆಗಿರ್ತಾರೆ. ಇವರಿಗೆ ಪ್ರಪಂಚದ ಲೀಡರ್ ಆಗಬೇಕು ಅನ್ನೋ ಒಂದು ಕೆಟ್ಟ ಆಸೆ ಹುಟ್ಟಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ, 2 ಬ್ಲಾಕ್ ಇರುತ್ತೆ ಅವಾಗ. ಒಂದು ಅಮೇರಿಕನ್ ಬ್ಲಾಕು, ಇನ್ನೊಂದು ಸೋವಿಯತ್ ರಷ್ಯಾ ಬ್ಲಾಕು. ಈ ಸೋವಿಯತ್ ರಷ್ಯಾ ಬ್ಲಾಕ್ ಏನು ಮಾಡ್ತಾರೆ, ಕಳ್ತನದಲ್ಲಿ ಸ್ನೇಹ ಮಾಡ್ತಾ ಮಾಡ್ತಾ ನಾನ್ ಅಲೈನ್ಡ್ ಗ್ರೂಪ್, ಅಲಿಪ್ತ ರಾಷ್ಟ್ರಗಳು ಅಂತ ಮಾಡ್ಕೊತಾರೆ. ಅಲಿಪ್ತ ರಾಷ್ಟ್ರಗಳು ಅಂತ ಮಾಡ್ಕೊಂಡು ಅದ್ಯಾರೋ ಈಜಿಪ್ತಿನ ಅಧ್ಯಕ್ಷ ಇದ್ದರಂತೆ, ಅದ್ಯಾರೋ ಬರ್ಮಾದವನಿದ್ದರಂತೆ, ಉತ್ಥಾಂಟಂತೆ, ಇವ್ರನ್ನೆಲ್ಲ ಸೇರಿಸ್ಕೊಂಡು ಇವ್ರೇನು ಮಾಡ್ತಾರೆ, ಅಲಿಪ್ತ ರಾಷ್ಟ್ರಗಳು ಲೀಡರ್ ಅಂತ ಹೊರಡ್ತಾರೆ. ಇವ್ರ ಕಥೆಗಳು ಬೇಕಾದಷ್ಟು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀವಿ. ಏನಾಗುತ್ತೆ ಅಂದರೆ, ಹೀಗೆ ತಾವು ಅಧಿಕಾರ ಮಾಡೋದಕ್ಕೋಸ್ಕರನೇ ಹುಟ್ಟಿರೋದು. ಕಾಶ್ಮೀರಿ ಪಂಡಿತರಂತ ಹೇಳ್ಕೊಂಡು ಹಿಂದೂಗಳು ಕುರಿಗಳ ಥರ ಇರೋದೇ ಅಧಿಕಾರ ದಬ್ಬಾಳಿಕೆ ಮಾಡಿಸ್ಕೊಳ್ಳೋದಕ್ಕೆ. ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಮಾಡ್ತಾ ನಾವು ರಾಜರಾಗಿ ಮೆರಿಬಹುದು. ಔರಂಗಜೇಬ್ ಏನೋ ಇನ್ನೂ ದೊಡ್ಡ ರಾಜನಾಗಿ ಮೆರಿಬಹುದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊತಾರೆ. ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು ನಾವೆಲ್ಲ ನಂಬ್ತೀವಿ ಹಿಂದೂಗಳು. ನಮ್ಮಲ್ಲೇನು ಅಂದರೆ, ಕರ್ನಾಟಕ ಬಿಟ್ಟು ನಾವು ಹುಟ್ಟಿದಂಥ ಜಾಗ ಆದರೆ 2-3 ಕಿಲೋಮೀಟ್ರ್ ಬಿಟ್ಬಿಟ್ಟು ಬೇರೆದೆಲ್ಲ ನಮ್ಮ ದೇಶ ಅಲ್ಲ ಅಂದ್ಕೊಂಡಿರ್ತೀವಿ. ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಹಿಂದೂಗಳನ್ನ ಯಾಮಾರ್ತಾ 1944ನೇ ಸುಮಾರು 17 ವರ್ಷಗಳ ಕಾಲ ಈತ ಪ್ರಧಾನಮಂತ್ರಿಯಾಗಿರ್ತಾನೆ. ಈತ ನಂತರ ಇಂಥ ಫೌಂಡೇಶನ್ ಹಾಕ್ತಾನೆ. ಆತನ ಮಗಳು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾಳೆ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದರೆ ಎಮರ್ಜೆನ್ಸಿ ಹೇರ್ತಾಳೆ. ಎಮರ್ಜೆನ್ಸಿ ಹೇರ್ಬಿಟ್ಟು ನಾವೆಲ್ಲ ಕುರಿಗಳು, ಹಿಂದೂಗಳು ಕುರಿಗಳು, ಏನು ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಮರ್ಜೆನ್ಸಿ ಹಾಕಿ ಲಕ್ಷಾಂತರ ಜನನ ಜೈಲಿಗೆ ತಳ್ತಾರೆ. ಸಾವಿರಾರು ಜನ ಸತ್ತೋಗ್ತಾರೆ ಜೈಲಲ್ಲಿ. ಏನು ದಬ್ಬಾಳಿಕೆ, ಪೊಲೀಸರ ದಬ್ಬಾಳಿಕೆ ಮತ್ತು ಕ್ರೂರಿಯನ್ನು ತಳೆದಾರೆ, ಅನೇಕ ಜನ ಸತ್ತು ಹೋಗ್ತಾರೆ, ಸಾವಿರಾರು ಜನ ಸತ್ತೋಗ್ತಾರೆ. ಇಂಥ ಎಮರ್ಜೆನ್ಸಿ ನೀಡಿ 2ನೇ ಸರಿ ಸ್ವಾತಂತ್ರ್ಯ ನಮಗೆ ಬಂದಿದೆ ಅಂತಂದರೆ 1976ನೇ ಇಸ್ವಿನ ಸ್ವಾತಂತ್ರ್ಯ ಬಂತು. 1925ನೇ ಇಸ್ವಿ ಜೂನ್ ತಿಂಗಳ 25ನೇ ತಾರೀಕು 26ನೇ ತಾರೀಕು ಮಧ್ಯರಾತ್ರಿನಲ್ಲಿ ನಮ್ಮ ಎಮರ್ಜೆನ್ಸಿ ಏರಿ ನಮ್ಮ ಸ್ವಾತಂತ್ರ್ಯ ಹರಣ ಮಾಡ್ತಾರೆ. ಯಾರೋ ಬ್ರಿಟಿಷರೆಲ್ಲ ಸ್ವಾತಂತ್ರ್ಯ ಹರಣ ಮಾಡೋದು, ನಮ್ಮದೇ ದೇಶದಲ್ಲಿ ನಮ್ಮದೇ ಪ್ರಧಾನಮಂತ್ರಿ ನಮ್ಮ ಜನಗಳು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕಿತ್ಕೋತಾರೆ. ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡ್ತಾರೆ. ನಮ್ಮನ್ನೆಲ್ಲ ಯಾರ್ಯಾರು ವಿರೋಧದ ಮಾತು ಎತ್ತಾರೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾರೆ. ಅವರ ಅನೇಕ ಸಾವಿರ ಜನ ಸತ್ತೋಗ್ತಾರೆ. ಇಂಥ ಪರಿಸ್ಥಿತಿ ಕಾರಣರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಂಬಬೇಕಾ ಅನ್ನೋದು ನಮ್ಮ ಮುಂದಿನ ಕ್ವಶನ್. ನಿಮಗೂ ಇದರ ಪ್ರಶ್ನೆ ಉದ್ಭವ ಆದರೆ ನಮ್ಮ ಈ ಎಪಿಸೋಡ್ನ ಮಾಡಿದ್ದರ ಸಾರ್ಥಕತೆ ನಮಗಾಗತ್ತೆ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.